ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಮೇಲೆ ದಂಡೆತ್ತಿ ಬಂದವರ ವಿರುದ್ಧ ಸಾಕಷ್ಟು ಜನ ಹೋರಾಟ ಮಾಡಿ ಜಯಗಳಿಸಿದ್ದಾರೆ. ಅಂತವರಲ್ಲಿ ಕೆಲವರ ಇತಿಹಾಸವನ್ನ ಹೇಳೋ ಭಾರತದ ಧೀರ ಚೇತನಗಳು ಪುಸ್ತಕ ಇಂದು ಲೋಕಾರ್ಪಣೆಯಾಯಿತು. ಇತಿಹಾಸಕಾರ ಡಾಕ್ಟರ್ ವಿಕ್ರಮ್ ಸಂಪತ್ ಬರೆದಿರೋ ಭಾರತದ ಧೀರ ಚೇತನಗಳು ಪುಸ್ತಕವನ್ನ ಖ್ಯಾತ ಲೇಖಕ ಎಸ್.ಎಲ್. ಭೈರಪ್ಪ ಲೋಕಾರ್ಪಣೆಗೊಳಿಸಿದ್ರು. ಜೊತೆಗೆ ಎಸ್.ಎಲ್. ಭೈರಪ್ಪ ಅವರ ಇಂಗ್ಲಿಷ್ ಅನುವಾದಿತ 3 ಕಾದಂಬರಿ ಬಿಡುಗಡೆಯಾದವು. ಬಸವನಗುಡಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಹಿತಿ ಎಸ್.ಎಲ್. ಭೈರಪ್ಪ, ಎಲ್.ವಿ. ಶಾಂತಕುಮಾರಿ, ಪ್ರೊಫೆಸರ್ ಜಿ.ಎಲ್. ಶಂಕರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಇತಿಹಾಸಕಾರ ಡಾಕ್ಟರ್ ವಿಕ್ರಮ್ ಸಂಪತ್, ಸ್ವಾತಂತ್ರ್ಯಕ್ಕೂ ಮುಂಚೆ ಯಾರೆಲ್ಲ ದೇಶಕ್ಕಾಗಿ ಹೋರಾಟ ಮಾಡಿದ್ರು, ಎಷ್ಟು ಧೈರ್ಯವಾಗಿ ದೇಶದ ಮೇಲೆ ದಂಡೆತ್ತಿ ಬಂದವರನ್ನ ಸೋಲಿಸಿ ಜಯಗಳಿಸಿದ್ರು ಅನ್ನೋದರ ಬಗ್ಗೆ ಎಲ್ಲಿಯೂ ಉಲ್ಲೇಖವಾಗಿಲ್ಲ. ಅಂತಹ ವೀರರು ನಮ್ಮಲ್ಲಿ ಸಾಕಷ್ಟು ಜನರಿದ್ದಾರೆ. ಅಂತವರಲ್ಲಿ ಕೆಲವರ ಬಗ್ಗೆ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ. ನಮ್ಮ ದುರಾದೃಷ್ಟ ಏನಂದರೆ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ಇತಿಹಾಸವನ್ನು ತುಂಬ ತಿರುಚಿ ನಾವೇ ಅದನ್ನು ಮರೆತುಕೊಳ್ಳುವ ಹಾಗೆ ನಮ್ಮ ಇತಿಹಾಸವನ್ನು ಎಡಪಂಥೀಯ ವಿಚಾರಧಾರೆಯ ಇತಿಹಾಸಕಾರರು ಪ್ರಸ್ತುತ ಮಾಡಿದ್ದಾರೆ. ನಾವೊಂದು ಸೋಲುಗರ ರಾಷ್ಟ್ರ, ನಾವು ಹೇಡಿಗಳು, ಒಂದಾದ ಮೇಲೆ ಒಂದು ಯುದ್ಧಗಳನ್ನು ನಾವು ಸೋಲ್ತಾನೇ ಇದ್ವಿ. ವಿದೇಶಿ ದಬ್ಬಾಳಿಕೆ, ವಿದೇಶಿ ಆಳ್ವಿಕೆ ಇಂದ ನಾವು ಆಲ್ವೇಸ್ ವಿವರ್ ಅ ಲೂಸರ್ ನೇಷನ್ ಅಂತ ನಮಗೆ ಆಳವಾಗಿ ನಮ್ಮ ನಂಬಿಕೆ ಬಂದುಬಿಟ್ಟಿದೆ. ಸೊ ಈ ಪುಸ್ತಕ ಮೊದಲು ಇಂಗ್ಲೀಷ್ನಲ್ಲಿ ಬಂತು, ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ಅಂತ. ಅದು ಇವಾಗ ಶ್ರೀಮತಿ ಎಲ್.ವಿ. ಶಾಂತಕುಮಾರಿ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇದರಲ್ಲಿ 15 ಧೀರ ಚೇತನಗಳು, ಭಾರತದ ಧೀರ ಚೇತನಗಳ ಸಂಕ್ಷಿಪ್ತವಾಗಿ ಅವರ ಬಯೋಗ್ರಫೀಸ್ ಇದೆ. ಇದು ಆಲ್ ಓವರ್ ಇಂಡಿಯಾ, ಸ್ಪ್ರೆಡ್ ಅಕ್ರಾಸ್ ದ ಎಂಟೈರ್ ಕಂಟ್ರಿ ಮತ್ತು ಬೇರೆ ಬೇರೆ ಕಾಲಘಟ್ಟದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.